ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನನ್ನ ಹೆಸರು ವಲ್ಲಿ ಅಂತ. ನಾವು ಶ್ರೀರಾಮ್ ಗ್ರೂಪ್ ಆಫ್ ಕಂಪನೀಸ್ ಇಂದ. ಇವರು ಮೇಡಮ್ ಶೋಭಾ ನಮ್ಮ ರೀಜನಲ್ ಮ್ಯಾನೇಜರ್ ಅಂಡ್ ಮಿಸ್ಟರ್ ಭಾಸ್ಕರ್ ಇವ್ರು ನಮ್ಮ ರೀಜನಲ್ ಪ್ರೋಗ್ರಾಮ್ ಮ್ಯಾನೇಜರ್. ಅವ್ರ ಜೊತೆ ಮಿಸ್ಟರ್ ಸುರೇಶ್ ಅವರು ಇದ್ದಾರೆ. ಆಕ್ಚುಲಿ ಏನಂದ್ರೆ ಶ್ರೀರಾಮ್ ಗ್ರೂಪ್ ಆಫ್ ಕಂಪನಿ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಲಾಸ್ಟ್ 50+ ಇಯರ್ಸ್ ಇಂದ ನಾವು ಮಾರ್ಕೆಟ್ ಅಲ್ಲಿ ಇದೀವಿ. ಇವಾಗ ಒಂದು ಏಜೆನ್ಸಿ ಲೀಡರ್ ಆಫೀಸ್ ನ ನಾವು ಇಲ್ಲಿ KGF ಅಲ್ಲಿ ಕೂಡ ಓಪನ್ ಮಾಡಿದೀವಿ. ಸೊ ಇದರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾರಿಗಾದ್ರೂ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ ಆಪರ್ಚುನಿಟಿ ಬೇಕಾಗಿದೆ, ಸ್ಪೆಷಲಿ ಲೈಕ್ ಸೀನಿಯರ್ ಸಿಟಿಸನ್ಸ್, ಹೋಮ್ ಮೇಕರ್ಸ್ ಬೇಕಂದ್ರೆ ಈ ಒಂದು ಲೀಡರ್ ಆಫೀಸ್ ಮೂಲಕ ಅವ್ರು ಏನ್ ಮಾಡ್ಬೋದು, ಅವ್ರು ಹೊಸ ಅರ್ನಿಂಗ್ ನ ಕೂಡ ಶುರು ಮಾಡ್ಬೋದು. ಅದು ಮಾತ್ರ ಅಲ್ಲ, ಸೊಸೈಟಿಗೆ ಏನಾದ್ರೂ ನಮ್ ಕಡೆಯಿಂದ ಒಂದು ಸಪೋರ್ಟ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಕೂಡ ನಾವು ಕನ್ಸಲ್ಟೇಷನ್ಸ್ ಕೊಡ್ತೀವಿ. ಎಕ್ಸಾಂಪಲ್ ಮಕ್ಳ ಎಜುಕೇಶನ್ಗೋಸ್ಕರ, ರಿಟೈರ್ಮೆಂಟ್ಗೋಸ್ಕರ, ಲೈಫ್ ಇನ್ಶೂರೆನ್ಸ್, ಟ್ಯಾಕ್ಸ್ ಪ್ಲಾನಿಂಗ್, ಅದ್ರ ಜೊತೆಗೆ FD ಮಾಡಬಹುದಾಯ್ತು, ಹೆಲ್ತ್ ಇನ್ಶೂರೆನ್ಸ್, ಎನಿಥಿಂಗ್ ಯಾವುದೇ ಫಿನಾನ್ಷಿಯಲ್ ರಿಲೇಟೆಡ್ ರಿಕ್ವೈರ್ಮೆಂಟ್ ಇದ್ರೇನು ಈ ಒಂದು ಆಫೀಸ್ ಇಂದ ನೀವು ಕನ್ಸಲ್ಟೇಷನ್ ಕೂಡ ತಗೋಬಹುದು. ಸೊ ಇದೆಲ್ಲದಕ್ಕೂ ನಿಮ್ಮೆಲ್ಲರೂ ಕಡೆಯಿಂದ ಒಂದು ಸಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ஓகே, ஸோ என் பேர் வல்லின்னு சொல்லிட்டு நாங்கள் ஸ்ரீராம் குரூப் ஆஃப் கம்பெனிஸ்ல இருந்து, இவங்க மேடம் ஷோபா எங்களுடைய ரீஜனல் மேனேஜர், அண்ட் இவரு மிஸ்டர் பாஸ்கர் சொல்லிட்டு ரீஜனல் ப்ரோக்ராம் மேனேஜர், அண்ட் சுரேஷ் பிசினஸ் மேனேஜரா இருக்காங்க. ஸோ ஸ்ரீராம் குரூப் ஆஃப் கம்பெனி பார்த்தீங்கன்னா லாஸ்ட் 50 வருஷத்துக்கு மேல மார்க்கெட்ல இருக்கும். ஸ்பெஷலா நாங்க பாத்தீங்கன்னாக்கா யாருக்காவது வந்து ஒரு ஃபைனான்ஷியல் பிளானிங் பத்தின இன்ஃபர்மேஷன் வேணும்னாக்கா கூட ஸ்ரீராம் குரூப் ஆஃப் கம்பெனில வந்து எல்லா விதமான ஃபைனான்ஷியல் பிளானிங்கும் நாங்க சப்போர்ட் பண்றோம். ஸோ ஸ்பெஷலா பாத்தீங்கன்னா இப்போ KGFல வந்துட்டு எங்களோட ஆஃபீஸை நாங்க ஓபன் பண்ணியிருக்கோம், ஏஜென்சி லீடர் ஆஃபீஸ்ன்னு சொல்லிட்டு. இதுல பாத்தீங்கன்னாக்கா 2 விதமான ஆப்பர்ச்சுனிட்டி இருக்கும். யாருக்காவது வந்துட்டு பார்ட் டைமா இல்ல அடிஷனல் இன்கம் வேணும்னு பாத்தீங்கன்னாக்கா, எக்ஸாம்பிள் சீனியர் சிட்டிசனா இருக்கலாம், இல்ல ஹோம் மேக்கர்ஸா இருக்கலாம், அவங்களுக்கு வந்து ஒரு இன்கம் ஆப்பர்ச்சுனிட்டி கூட பண்ணி கொடுக்குறோம். அது கூடவே பாத்தீங்கன்னா யாருக்காவது ஃபைனான்ஷியல் பிளானிங் வேணும், பசங்களோட எஜுகேஷனுக்கு, இல்ல அவங்களுடைய மேரேஜ்க்கு, இல்ல ரிட்டையர்மெண்ட் பிளானிங், டாக்ஸ் பிளானிங், அது கூடவே பாத்தீங்கன்னா ஹெல்த் இன்சூரன்ஸ், FD, இந்த மாதிரி எந்த ஒரு ஃபைனான்ஷியல் ரிலேட்டட் குவைரிஸ் இருந்தாலும் எங்க ஒரு ஆஃபீஸ்ல வந்து நீங்க கன்சல்ட் பண்ணலாம். ஸோ நாங்க எல்லாருமே உங்களுக்கு சப்போர்ட் பண்ணுவோம். ஸோ உங்ககிட்ட இருந்தும் நாங்க அதே ಸಪೋರ್ಟ್ ಎಕ್ಸ್ಪೆಕ್ಟ್ ಪண்றோம். ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ಕಾರ. ಶ್ರೀರಾಮ್ ಕನೆಕ್ಟ್ ಆಫೀಸ್ ಅಂತ ಓಪನ್ ಆಗಿದೆ. ಇದು ಬಂದು ನಿಮ್ಗೆ ಪಿಕ್ಚರ್ ರೋಡ್ ಅಲ್ಲಿ ಆಪೋಸಿಟ್ ವೆಟನರಿ ಹಾಸ್ಪಿಟಲ್ ಹತ್ರ ಆಪೋಸಿಟ್ ಅಲ್ಲಿ ಫಸ್ಟ್ ಫ್ಲೋರ್ ಇಲ್ಲಿ ಆಫೀಸ್ ಓಪನ್ ಆಗಿದೆ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಬಂದು ಮೀಟ್ ಮಾಡಬಹುದು. ಒಂದು ಶುಭ ದಿನ ಅಂತ ಹೇಳ್ಕೋಬಹುದು. ಏನು ಅಂತ ಹೇಳಿದ್ರೆ ಶ್ರೀರಾಮ್ ಚಿಟ್ಸ್ ಮತ್ತು ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ವತಿಯಿಂದ ಇವತ್ತು ನಮ್ಮ KGF ಅಲ್ಲಿ ಒಂದು ಶಾಖೆಯನ್ನು ತೆರೆದಿದ್ದಾರೆ. ಈ ಒಂದು ಶಾಖೆ ಇಲ್ಲಿ ಪ್ರಾರಂಭ ಮಾಡಿರೋದ್ರಿಂದ KGF ಜನತೆಗೆ ಮತ್ತು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ಜನತೆಗೂ ಕೂಡ ಒಳ್ಳೆಯ ಒಂದು ಉಪಯೋಗ ಆಗುತ್ತೆ. ಇದರಿಂದ ಹೆಚ್ಚಿನ ಒಂದು ಇನ್ಸೂರೆನ್ಸ್ ಅದು ಇದು ಮತ್ತಿದ್ರೆ ಎಲ್ಲಾ ಬೇರೆ ಕಡೆ ಮಾಡ್ತಕ್ಕಂಥ ಕಾರ್ಮಿಕರು ಇರ್ಬೋದು, ಒಂದು ಪೆಟ್ರೋಲ್ ಬಂಕ್ ಇರ್ಬೋದು, ಅಥವಾ ಬೇರೆ ಬೇರೆ ಸನ್ನದ್ಧಗಳಲ್ಲಿ ಕೆಲಸ ಮಾಡಿ ಪಾಪ ತೊಂದರೆ ಪಡ್ತಕ್ಕಂಥ ಕಾರ್ಮಿಕರು ಕೂಡ ಒಳ್ಳೆಯ ಇನ್ಸೂರೆನ್ಸ್ ಅವಕಾಶವನ್ನ ಇಲ್ಲಿ ಮಾಡಿಕೊಡ್ಲಾಗುತ್ತೆ. ಇದು ಬಹುದಿನಗಳ ಬೇಡಿಕೆ ಆಗಿದ್ದು ಈಗ ಪ್ರಾರಂಭ ಆಗಿರೋದಕ್ಕೆ ಅನಂತ ಧನ್ಯವಾದಗಳನ್ನ ನಾವು ಇದರ ವ್ಯವಸ್ಥಾಪಕರಾಗಿರ್ತ KV ಶ್ರೀಧರ್ ಅವರಿಗೆ ಅರ್ಪಣೆ, KV ಸುರೇಶ್ ಅವರಿಗೆ ಅರ್ಪಣೆ ಮಾಡ್ತೀವಿ. KGF ನ ನಾಗರಿಕರಿಗೆ ಇವತ್ತು ಒಂದು ಸುವರ್ಣ ದಿನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ದಿನ ಶ್ರೀರಾಮ್ ಏಜೆನ್ಸಿ ಏನು ಇವತ್ತು KGF ನಲ್ಲಿ ಓಪನ್ ಆಗಿದೆ, ಲೈಫ್ ಇನ್ಶೂರೆನ್ಸ್ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಮತ್ತೆ ಇತರೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ಸೌಲಭ್ಯಗಳನ್ನ ಮತ್ತೆ ಮನಿ ಮಾನಿಟರಿಂಗ್ ಮಾಡೋದು ಹೇಗೆ, ಮೇಂಟೈನ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಎಲ್ಲಾ ರೀತಿಯಲ್ಲೂ ಕೂಡ ಜನರಿಗೆ ಸುಲಭವಾಗಿ, ಅಂದ್ರೆ ಜನರಿಗೆ ಇಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದು. ನಾವು ಎಲ್ಲೋ ಹುಡ್ಕೊಂಡು ಹೋಗುವಂತದ್ದಿಲ್ಲ. KGF ನಲ್ಲೇ ಪಿಕ್ಚರ್ ರೋಡ್ ನಲ್ಲೇ ಇವತ್ತು ಬಹಳ ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಸ್ಥಳದಲ್ಲಿ ಈ ಒಂದು ಏಜೆನ್ಸಿ ಇವತ್ತು ಓಪನ್ ಆಗಿರ್ತಕ್ಕಂಥದ್ದು. ಇಲ್ಲಿ ಎಲ್ಲರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಇಂದ ಹಿಡಿದು ಮತ್ತೆ ಲೈಫ್ ಇನ್ಶೂರೆನ್ಸ್ ಇಂದ ಹಿಡಿದು ಮ್ಯೂಚುವಲ್ ಫಂಡ್ಸ್ ಇಂದ ಎಲ್ಲಾ ರೀತಿಯಲ್ಲೂ ಕೂಡ ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ಎಲ್ಲ KGF ನ ಸಾರ್ವಜನಿಕ ಮತ್ತೆ ನಾಗರಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ.